ಸೊ ನೆಕ್ಸ್ಟ್ ಬಿಗ್ ಬಾಸ್ ಬರ್ತಾ ಇದೆ. ಆಹೋಹೋ. ಲಕ್ಷ್ಮೀ ಬಾರಮ್ಮ ಮುಗ್ದಿದೆ, ಬಿಗ್ ಬಾಸ್ ಬರ್ತಿದೆ. ಕರೆಕ್ಟ್ ಆಗಿ ಸಿಕ್ಕಾಗೋದಿನ್ ಬಿಗ್ ಬಾಸ್ ಟೈಮ್ ನಲ್ಲಿ, ಬಿಕಾಸ್ ತುಂಬಾ ಇಂಟರ್ವ್ಯೂಸ್ ನನ್ಗೆ ಬಿಗ್ ಬಾಸ್ ಟೈಮ್ ನಲ್ಲಿ ಬರುತ್ತೆ. ಹ. ಸೊ ಏನೋ ನಾನೇನು ಹೇಳಲ್ಲಪ್ಪ. ನೋ ಕಮೆಂಟ್ಸ್, ಬಿಗ್ ಬಾಸ್ ನೋ ಕಮೆಂಟ್. ಬಿಗ್ ಬಾಸ್ ಅಂದ್ರೆ ನಿಮ್ಮ ಪ್ರಕಾರ ಏನು? ಬಿಗ್ ಬಾಸ್ ಅಂದ್ರೆ ಹೇಗ್ ಹೇಳ್ತೀರಾ, ಇದೆ ಸೈಲೆನ್ಸೇ ಬಿಗ್ ಬಾಸ್. ನೀವು ಅಲ್ಲಿ ಸೈಲೆಂಟ್ ಆಗಿದ್ರೆ ಕಂಟಿನ್ಯೂ ಆಗಲ್ಲ. ಹೋಗೋವರ್ಗು ಸೈಲೆಂಟ್ ಆಗಿರ್ಬೇಕು, ಹ. ಹೋದ್ಮೇಲೆ ನೀವು ವೈಲೆಂಟ್ ಆದ್ರೂ ಪರವಾಗಿಲ್ಲ. ನೀವು ಬಿಗ್ ಬಾಸ್ ಹೋದ್ರು ಕೂಡ ನೀವು ಅಲ್ಲೂ ಕೂಡ ಡ್ಯಾನ್ಸ್ ಮಾಡ್ಬಿಡ್ತೀರ ಅನ್ಸುತ್ತೆ. ಸೊ ಯಾ ಬಿಗ್ ಬಾಸ್ ಅಂತಂದ್ರೆ ನಮ್ಗೆ ಹ್ಮ್. ಹೊರಗ್ ನೋಡೋರ್ಗೆ ಬಿಗ್ ಬಾಸ್ ಅಂದ್ರೆ ನಮ್ಗೆ ಇವಾಗ ನಾವ್ ಹೆಂಗ್ ಹೇಳ್ತೀವಿ, ದೇವ್ರು ಏ ಸೂಪರ್ ಅಂತ ಹ್ಮ್. ಅನ್ಕೊಂಡ್ ನಾವು ಒಳ್ಳೇದ್ ಮಾಡಪ್ಪ ಅಂತ ನಮಸ್ಕಾರ ಹ್ಮ್. ಮಾಡ್ತೀವಿ. ಬಟ್ ಅದಕ್ಕೆ ಒಬ್ರೊಬ್ರು ಒಂದೊಂದ್ ಆಕಾರ ಕೊಟ್ಟಿದ್ದಾರೆ. ಸೊ ಹ್ಮ್. ಬಿಗ್ ಬಾಸ್ಗೂ ಆಕಾರ ಇಲ್ಲ. ನಾವ್ ಹೆಂಗ್ ಆಕಾರ ಕೊಡ್ತೀವಿ ಆ ತರ. ಹ್ಮ್. ಸೊ ಬಿಗ್ ಬಾಸ್ ನಾವು ಪ್ರಿಡಿಕ್ಟ್ ಕೂಡ ಮಾಡಕ್ಕಾಗಲ್ಲ. ಹ್ಮ್. ವಿತೌಟ್ ಪ್ರಿಡಿಕ್ಷನ್ ಹ್ಮ್. ಅದೇ ಬಿಗ್ ಬಾಸ್. ಅಪ್ರೋಚಸ್ ಬಂದಿದ್ಯಾ ಅಂತ? ಅದು ಏನು ಹೇಳಲ್ಲ ನಾನು. ನೀವು ಬಿಗ್ ಬಾಸ್ ಬಗ್ಗೆ ನನ್ ಕೇಳಲೇಬೇಡಿ, ನೋ ಕಮೆಂಟ್. ಬಿಕಾಸ್ ನಾನ್ ಏನೇ ಹೇಳಿದ್ರು ಹ. ಓಕೆ ಹೋಗ್ತಾ ಇದಾರೆ ಇಲ್ಲ ಹೋಗ್ತಾ ಇಲ್ಲ ಏನೋ ಒಂದ್ ಹೇಳ್ಬಿಡ್ತಾರೆ. ಹ. ಸೊ ಬೆಟರ್ ನೋ ಕಮೆಂಟ್ಸ್ ಬಿಗ್ ಬಾಸ್ಗೆ. ಬಿಗ್ ಬಾಸ್ ಅಂದ್ರೆ ನೋ ಕಮೆಂಟ್ಸ್. ನೋ ಕಮೆಂಟ್ಸ್. ಬಟ್ ನನ್ಗೆ ಹೋಗೋದಕ್ಕೂ ಅಷ್ಟು ಇಂಟ್ರೆಸ್ಟ್ ಇಲ್ಲ ಹ್ಮ್. ಬಿಗ್ ಬಾಸ್ ಅಲ್ಲಿ. ಗೊತ್ತಿಲ್ಲ ಹ್ಮ್. ಮುಂದಕ್ಕೆ ಏನ್ ಬೇಕಾದ್ರೂ ಆಗ್ಬೋದು, ಹ್ಮ್. ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ. ಹ್ಮ್.